ನಮಸ್ಕಾರ. ಕೃಷಿಕಾ ಚಾನೆಲ್ಗೆ ಸ್ವಾಗತ. ಡೇರೆ ಹೂವಿನ ಸೀಸನ್ನು ಮುಗಿತಾ ಬಂತು. ಡೇರೆ ಹೂವುಗಳು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಹೀಗೆ ಒಂದು 3 ತಿಂಗಳ ಕಾಲ ಫುಲ್ ಹೂ ಬಿಟ್ಟು ಆನಂತರ ಒಂದು ರೀತಿ ಒಣಗಿ ಹೋಗ್ತವೆ. ಹಾಗಾಗಿ ನಾವು ಇದರ ಗಡ್ಡೆಗಳನ್ನು ತೆಗೆದಿಟ್ಕೊಂಡು ಇದರ ಗಡ್ಡೆಗಳನ್ನು ಯಾವ ರೀತಿ ನಾವು ಮುಂದಿನ ಸೀಸನ್ನಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂತ ನಿಮಗೆ ಇವತ್ತು ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಇದರ ಗಡ್ಡೆಗಳು ಈ ರೀತಿಯಾಗಿರ್ತವೆ. ಸಣ್ಣ ಸಣ್ಣ ಗಡ್ಡೆಗಳು ಇದರ ಬುಡದಲ್ಲಿ ಕಾಣಸಿಗ್ತವೆ. ಈ ಗಿಡವನ್ನು ನಾನು ಕಟಿಂಗ್ನಿಂದ ಮಾಡಿಟ್ಕೊಂಡಿದ್ದೆ. ಡೇರೆ ಗಿಡದ ಸಣ್ಣ ಕಟಿಂಗ್ಗಳನ್ನು ಮಾಡಿಕೊಂಡು ನಾನು ಇದನ್ನು ಈ ರೀತಿ ಪ್ಲ್ಯಾಸ್ಟಿಕ್ ಚೀಲಗಳಲ್ಲಿ ಹಾಕ್ಕೊಂಡಿದ್ದೆ. ನಾನಿವತ್ತು ಡೇರೆ ಗಿಡದ ಬೇರೆ ಬೇರೆ ಒಣಗ್ತಾ ಇರುವಂಥ ಡೇರೆ ಗಿಡದ 3-4 ಜಾತಿಯ ಡೇರೆ ಗಡ್ಡೆಗಳನ್ನು ಈಗ ತೆಕ್ಕೊಂಡು ನಾನು ಹೇಗೆ ಅದನ್ನು ಸ್ಟೋರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಹೀಗೆ ನಾವು ಇದರ ಗಡ್ಡೆಗಳನ್ನು ತೆಗೆದಿಟ್ಕೊಳ್ಬೇಕು. ಇದರ ಗಡ್ಡೆಗಳನ್ನು ತೆಗೆದ ತಕ್ಷಣ ಇದೇನು ಗಿಡ ಸಾಯೋದಿಲ್ಲ. ಇದನ್ನು ನಾವು ಮತ್ತೆ ಮುಂದಿನ ಸೀಸನ್ನಿಗೆ ಇಟ್ಕೊಳ್ಬೋದು. ಒಮ್ಮೊಮ್ಮೆ ಈ ಗಡ್ಡೆಗಳು ಉಳಿಯೋದೇ ಇಲ್ಲ. ಇದು ಇಲಿ, ಹೆಗ್ಗಣ ಹೀಗೆ ಎಲ್ಲ ತಿಂದು ಒಮ್ಮೊಮ್ಮೆ ಮುಂದಿನ ವರ್ಷದ ಹೂವಾಗುವಾಗ ಮುಂದಿನ ವರ್ಷ ನಾವು ಇಟ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಈ ರೀತಿ ಗಡ್ಡೆಗಳನ್ನು ನಾನು ತೆಕ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಸುಮಾರು 5-6 ಜಾತಿಯ ಡೇರೆ ಗಿಡಗಳ ಗಡ್ಡೆಗಳನ್ನು ಈ ರೀತಿ ತೆಗೆದುಕೊಂಡು ಇಟ್ಕೊಂಡಿದ್ದೇನೆ. ಕೆಲವೊಬ್ಬರು ಈ ಗಡ್ಡೆಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಕೂಡ ಇಟ್ಕೊಳ್ತಾರೆ. ನಾನಿಲ್ಲಿ ಒಣಗಿಸಿ ಇಟ್ಕೊಳ್ತಾ ಇಲ್ಲ. ಯಾಕೆಂದರೆ ಸ್ವಲ್ಪ ಮರಳು ಮಿಶ್ರಿತ ಮಣ್ಣನ್ನು ಉಪಯೋಗಿಸಿ ನಾವು ಇದನ್ನು ಸ್ಟೋರ್ ಮಾಡ್ಬೋದು. ಇದನ್ನು ನಾವು ಸ್ವಲ್ಪ ಒಣಗಿದ ಜಾಗದಲ್ಲಿ ಇಟ್ಟುಬಿಟ್ರೆ ಇದು ಮತ್ತೆ ಹಾಳಾಗೋದಿಲ್ಲ ಗಡ್ಡೆ. ಸ್ವಲ್ಪ ಪುಡಿಯಾದಂಥ ಹುಡಿಯ ಮಣ್ಣನ್ನೊಳಗೆ ನಾನು ಇದನ್ನು ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೇನೆ. ಇದೆಲ್ಲ ಗಡ್ಡೆಗಳನ್ನು ಕೂಡ ನಾನಿಲ್ಲಿ ಒಂದು ಬಕೆಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಮರಳು ಮಿಶ್ರಿತವಾಗಿದ್ದರೆ ತುಂಬ ಒಳ್ಳೆಯದು. ನಾವು ಇದಕ್ಕೆ ನೀರು ಹಾಕ್ತಾಯಿದ್ರೆ ಇದು ಚಿಗುರು ಬಿಡ್ತದೆ. ಆದರೆ ನಾವು ಸೀಸನಲ್ಲಿ ಮಾತ್ರ ಇದನ್ನು ತೆಗೆದುಕೊಂಡು ಬೇರೆ ಬೇರೆ ಕ್ಯಾರಿ ಬ್ಯಾಗ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಅಥವಾ ಬಕೆಟ್ಗಳಲ್ಲಿ ಹೀಗೆ ಬೇರೆ ಕಡೆಗೆ ಅಥವಾ ನೆಲದಲ್ಲೂ ಕೂಡ ನಾವು ನೆಟ್ಕೊಳ್ಬೋದು ಈ ಗಡ್ಡೆಗಳನ್ನು. ಇದು ಇಲಿ, ಹೆಗ್ಗಣ ಯಾವುದು ಕೂಡ ತಿನ್ನಲಿಕ್ಕೆ ಬರುವಾಗೆ ನಾವು ಇಟ್ಕೊಳ್ದಿದ್ರೆ ಆಯಿತು ಅಷ್ಟೇ. ನೋಡಿ, ಈ ರೀತಿ ನಾವು ಡೇರೆ ಗಡ್ಡೆಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ ಅದೇ ರೀತಿ ಇನ್ನೊಂದು ಪಾತ್ರೆಯಲ್ಲೂ ಕೂಡ ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇದರಿಂದ ನಾವು ನೆಕ್ಸ್ಟ್ ಸೀಸನ್ಗೆ ಡೇರೆ ಗಿಡಗಳನ್ನು ಆರಾಮಾಗಿ ಮಾಡ್ಕೊಳ್ಬೋದು, ನೆಟ್ಕೊಳ್ಬೋದು. ಡೇರೆ ಗಿಡಗಳಲ್ಲಿ ಆಸಕ್ತಿ ಇದ್ದವರು ಈ ವಿಡಿಯೋವನ್ನು ಕೊನೆ ತನಕವೂ ವೀಕ್ಷಿಸಿ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.